Hello students. You might have heard about or learnt about verbs during your high school. Verbs ಅಂದರೆ ಕ್ರಿಯಾಪದ. ಇದ್ರ ಬಗ್ಗೆ ನೀವು ಹೈಸ್ಕೂಲಲ್ಲಿ ಬಹಳಷ್ಟು ಸಲ ಕಲ್ತಿರ್ತೀರ. Without verbs, it is impossible for us to frame a complete grammatically correct sentence in English. So let's do a bit of recapitulation about verbs. Verbs are nothing but action words. ಸೊ ಒಂದು ಕ್ರಿಯೆಯನ್ನು ಸೂಚಿಸುವಂತಹ ಪದಗಳಿಗೆ ನಾವು ಕ್ರಿಯಾಪದಗಳು ಅಂತ ಹೇಳ್ತೀವಿ. ಸೊ ಇನ್ ದ್ಯಾಟ್ ಲೆಟ್ ಅಸ್ ಲುಕ್ ಎಟ್ ಟೂ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್, ಮೇನ್ ವರ್ಬ್ಸ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ಸ್. ಸೊ ಮೇನ್ ವರ್ಬ್ಸ್ ಹ್ಯಾವ್ ತ್ರೀ ಫಾರ್ಮ್ಸ್ ಸ್ಟೂಡೆಂಟ್ಸ್: present tense form, past tense form and past participle form. So present tense form is also indicated as V1, past tense as V2 and past participle as V3. And when it comes to helping verbs, we have three main primary auxiliaries, that is do form, be form and have form. Let us look into the main verbs and their changes. Here I have listed few examples. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಅನ್ನು ನಾನು ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, ಪ್ರೆಸೆಂಟ್ ಟೆನ್ಸ್ V1 ಅಂತ ನಾವು ಏನು ಹೇಳ್ತೇವೆ, ಈ ಒಂದು ವರ್ಡ್ ಬೇಕ್ ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಇದರ ಪಾಸ್ಟ್ ಟೆನ್ಸ್ ಅಥವಾ V2 ಫಾರ್ಮ್ ಏನಾಗುತ್ತೆ, ಬೇಕ್ಡ್ ಆಗುತ್ತೆ. ಇದರ V3 ಫಾರ್ಮ್ ಏನಾಗುತ್ತೆ, ಬೇಕ್ಡ್ ಆಗೇ ಇರುತ್ತೆ. ಸೊ here we can see that one main verb undergoes three changes, that is bake, baked, baked. Present tense called as V1, past tense V2 and past participle V3. ಹಾಗೆ ಇನ್ನೆರಡು ಪದಗಳನ್ನು ನೋಡೋಣ. ಕುಕ್ in present tense changes to cooked. In past participle also V3 form it changes to cooked. Same, it remains the same. When it comes to walk, the third word changes to walked in past tense and walked again in past participle tense. So here we can see different forms of main verbs. This is how it undergoes a change. Usually ನಾವು ಏನಂತ ನೋಡ್ತೇವೆ, ಈಗ ಒಂದು ಕ್ರಿಯಾಪದದ ಇಂಗ್ಲಿಷ್ ಫಾರ್ಮಲ್ಲಿ ವರ್ಬ್ಸ್ನ ಚೇಂಜಸ್ಸು ED ಫಾರ್ಮನ್ನು ತಗೊಳುತ್ತೆ ಅಂತ ಅನ್ಕೋತೇವೆ. ಬಟ್ there are certain other verbs which are known as irregular verbs. They don't take ED form. Let us look into some more examples like this. Here students, ನೋಡಿ, ಲಿಸ್ಟ್ ಆಫ್ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ. ನಾನು ಈಗಲೇ ಹೇಳಿದ ಹಾಗೆ ED ಫಾರ್ಮ್ಸನ್ನು ತೆಗೆದುಕೊಳ್ಳದೇ ಇರುವಂತಹ ವರ್ಬ್ಸಿಗೆ ನಾವು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೇವೆ. ಐ ಹ್ಯಾವ್ ಲಿಸ್ಟೆಡ್ ಸಮ್ ಎಕ್ಸಾಂಪಲ್ಸ್ ಹಿಯರ್. ಫಾರ್ ಇನ್ಸ್ಟೆನ್ಸ್ ಗಿವ್. We cannot make use of gived here in the past tense or gived again in the past participle tense. Here give will change its form as gave in past tense, that is V2 form, and given in V3, that is past participle form. In the same way, you might have heard about these verbs, very simple verbs which we use in day-to-day life. In coming to this word take, takes the form of took in V2, that changes to past tense form as took, that is V2 form, and past participle form as taken. ಸೊ ಇಲ್ಲಿ ನೋಡುವ ಹಾಗೆ ನಾನು ಮುಂಚೆನೇ ಹೇಳಿದ ಹಾಗೆ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಯಾಕೆ ಕರಿತೀವಿ ಅಂತಂದರೆ ED ಫಾರ್ಮ್ಸನ್ನು ಬಳಸೋದೇ ಆಗುವಂತಹ ಬದಲಾವಣೆಗಳಿಗೆ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ ನಾವು ವರ್ಬ್ಸನ್ನು ನೋಡ್ಕೊಂಡ್ವಿ, ಮೇನ್ ವರ್ಬ್ಸ್. ಆ ಮೇನ್ ವರ್ಬ್ಸಿನ ಮೂರು ವಿಧಗಳನ್ನು ನೋಡ್ಕೊಂಡ್ವಿ. ಅದು ಭವಿಷ್ಯತ್ಕಾಲ, ಭೂತಕಾಲ ಹಾಗೂ ಈಗ ಪ್ರಸ್ತುತವಾಗಿ ಪ್ರೆಸೆಂಟ್ ಟೆನ್ಸಲ್ಲಿ ಹೇಗೆ ಚೇಂಜ್ ಆಗುತ್ತೆ ಅಂತ ಕೂಡ ನಾವು ನೋಡ್ಕೊಂಡಿದ್ದೇವೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇದು ನಮ್ಮ ಟೆನ್ಸಿನ ಕಲೀಲಿಕ್ಕೆ, ಟು ಲರ್ನ್ ದ ಟೆನ್ಸಸ್, this is needed. We need to understand how a verb undergoes change according to different tenses or time. ಒಂದು ಕ್ರಿಯಾಪದ ಯಾವ ರೀತಿ ಬದಲಾವಣೆ ಆಗುತ್ತದೆ ಅದರ ಕಾಲದ ತಕ್ಕ ಹಾಗೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಈ ಕ್ರಿಯಾಪದದ ಕಾಲಗಳನ್ನು ಹಾಗೂ ಅದರ ಬದಲಾವಣೆಗಳನ್ನು ತಿಳ್ಕೊಂಡಿದ್ದೀವಿ ಸ್ಟೂಡೆಂಟ್ಸ್. ಹಾಗೆ ಇನ್ನು ಟೆನ್ಸ್ಗೆ ಹೋಗೋಕ್ಕೂ ಮುಂಚೆ ಪರ್ಸನಲ್ ಪ್ರೊನೌನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈ ಪರ್ಸನಲ್ ಪ್ರೊನೌನ್ಸ್ ಅಂದರೆ ಏನು?
ಈಗ ಪ್ರನೌನ್ಸ್ ಅಂತಂದರೆ ಕನ್ನಡದಲ್ಲಿ ಸರ್ವನಾಮ ಅಂತ ಹೇಳ್ತೀವಿ. ಇನ್ ಇಂಗ್ಲಿಷ್ ವಿ ಕಾಲ್ ದೆಮ್ ಆಸ್ ಪ್ರನೌನ್ಸ್. ಇಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ಸ್. ಸ್ಪೆಷಲಿ ಐ ಆಮ್ emphatically telling you about personal pronouns. So there are around 7 personal pronouns in English. How many students? 7 personal pronouns. ಇದರಲ್ಲಿ ಏನಿದೆ ವಿಶೇಷತೆ? ನಾವು ಅದರ ಬಗ್ಗೆ ಆಲ್ರೆಡಿ ಕಲ್ತಿದ್ದೀವಿ ಹೈಸ್ಕೂಲಲ್ಲಿ ಅಂತ ನೀವು ಅನ್ಕೋಬೋದು. ಆದರೆ ಇದು ಮುಂದೆ ನಮ್ಮ PUC ಫಸ್ಟ್ ಇಯರಿಗೆ ಮತ್ತು ನಾವು ಕರೆಕ್ಟಾಗಿ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸಸ್ನ ಫಾರ್ಮ್ ಮಾಡಲಿಕ್ಕೆ ಬಹಳಷ್ಟು ಉಪಯುಕ್ತವಾಗುವಂಥದ್ದು ಸ್ಟೂಡೆಂಟ್ಸ್. ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅ ಸಬ್ಜೆಕ್ಟ್ ಆಫ್ ಅ ಸೆಂಟೆನ್ಸ್. ಒಂದು ವಾಕ್ಯ ಅಂತಂದರೆ, ಒಂದು ಸೆಂಟೆನ್ಸ್ ಅಂತಂದರೆ ನಮಗೆ ಅದರಲ್ಲಿ ಸಬ್ಜೆಕ್ಟ್ ಬೇಕಾಗತ್ತೆ. ಸೊ ಈ ಪರ್ಸನಲ್ ಪ್ರೊನೌನ್ಸನ್ನ ನಾವು ಸಬ್ಜೆಕ್ಟ್ ಆಗಿ ಬಳಸುವಂಥದ್ದಾಗಿದೆ. ಸೊ ಲೆಟ್ಸ್ ಲುಕ್ in detail about the personal pronouns. So as I told you earlier, my dear students, we have 7 personal pronouns in English. See, we have 3 persons in English. 3 ವ್ಯಕ್ತಿಗಳು ಅಂತ ಸೂಚಿಸಲಾಗಿದೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್. ಇದನ್ನು ಏಕವಚನ ಹಾಗೂ ಬಹುವಚನ, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. We divide them into singular and plural. Let us look into the first, the 7 personal pronouns: I, we, you, he, she, it, and they. So I here is singular, andre nanu. We andre navu. The plural form of I will change to we in plural tense, plural form. Next, if you come to second person, in second person, in singular form you have you. You ಅಂತಂದರೆ ನೀನು. ಓಕೆ, ಅದೇ ನಾವು ಪ್ಲೂರಲ್ ಫಾರ್ಮಿಗೆ ಬಂದಾಗ ದ್ಯಾಟ್ ಆಲ್ಸೋ ರಿಮೈನ್ಸ್ ದ ಸೇಮ್, ಯು. ಇಂಗ್ಲೀಷಲ್ಲಿ ಬೇರೆ ಪದ ಇಲ್ಲ. ಸೊ ಯು ಪ್ಲೂರಲಲ್ಲೂ ಕೂಡ ಯು ಆಗೇ ಇರುತ್ತೆ. ಆದರೆ ಕನ್ನಡದಲ್ಲಿ ನಾವು ಅದನ್ನು ತಗೋಬೇಕಾದ್ರೆ ಸಿಂಗ್ಯುಲರ್ ಆಗಿದ್ದಾಗ, ಏಕವಚನದಲ್ಲಿದ್ದಾಗ ಯು ಅಂದರೆ ನೀನು. ಅದೇ ಬಹುವಚನಕ್ಕೆ ಬಂದಾಗ ಯು ಅಂದರೆ ನೀವು ಆಗ್ತೀವಿ. ಸೊ ವೆನ್ ವಿ ಆರ್ ಸ್ಪೀಕಿಂಗ್, the listener will understand whether I am referring to a singular person or a plural person or more than one person. Okay, all of you listen to me ಅಂತ ನಾನು ಹೇಳಿದ್ರೆ ನೀವೆಲ್ಲರೂ ನನ್ನನ್ನು ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್ ಅಂತ ನಾನು ಹೇಳಿದಾಗ ನಾನು ಒಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳ ಹತ್ರ ಮಾತನಾಡ್ತಿದ್ದೇನೆ ಅಂತ ಅರ್ಥ. ಸೊ ಆವಾಗ ಆ ಯು ಏನಾಗಿರುತ್ತೆ ಸ್ಟೂಡೆಂಟ್ಸ್? ಪ್ಲೂರಲ್ ಆಗಿರುತ್ತೆ. ಏನಾಗಿರುತ್ತೆ? ಪ್ಲೂರಲ್ ಆಗಿರುತ್ತೆ, ಅಂದರೆ ಬಹುವಚನ ಅಂತ ಅರ್ಥ. ಸೊ ಇಲ್ಲಿ ಮೂರನೇ ವ್ಯಕ್ತಿಗೆ ಬರೋಣ, ಥರ್ಡ್ ಪರ್ಸನಿಗೆ ನಾವಿಲ್ಲಿ ಬರೋಣ. ಥರ್ಡ್ ಪರ್ಸನಲ್ಲಿ ನಮಗೆ ಹಿ, ಶಿ, ಇಟ್ ಸಿಂಗ್ಯುಲರ್ ಫಾರ್ಮಲ್ಲಿ ಇರುತ್ತೆ. ಹಿ, ಶಿ, ಇಟ್ ಅಂದರೆ ಏನಿದು? ಈ ಏಕವಚನದಲ್ಲಿ ಹಿ, ಶಿ, ಇಟ್ ಅಂತ ಏನು ಹೇಳ್ತೀವಿ ನಾವು? ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಅದು. ಸೊ ಈ ಮೂರು ವ್ಯಕ್ತಿಗಳು ಅವನು, ಅವಳು, ಅದು ಅಂತ ಮೂರನೇ ವ್ಯಕ್ತಿಯ ರೂಪದಲ್ಲಿ ನಾವು ಯೂಸ್ ಮಾಡ್ತೇವೆ. ಸೊ ಹಿಯರ್ ಇನ್ ದ ಥರ್ಡ್ ಪರ್ಸನ್ ವಿ ಮೇಕ್ ಯೂಸ್ ಆಫ್ he, she, it as singular. Then coming to the plural form, ಈ ಪ್ಲೂರಲ್ ಫಾರ್ಮಲ್ಲಿ ಈ ಮೂರು ವ್ಯಕ್ತಿಗಳು ದೇ ಅಂತ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅಂದರೆ ಅವರು ಆಗ್ತಾರೆ. ಅವನಾಗಲಿ, ಅವಳಾಗಲಿ ಅಥವಾ ಅದು ಏನಾಗುತ್ತೆ ಅವರು ಅಂತ ಅವರ ಬಗ್ಗೆ ನಾವು ಪ್ಲೂರಲ್ ಫಾರ್ಮಲ್ಲಿ ಯೂಸ್ ಮಾಡ್ತೇವೆ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಾನು ಮುಂಚೆನೇ ನಿಮಗೆ ಹೇಳಿದ ಹಾಗೆ ನೋಡಿ, ವರ್ಬ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ವರ್ಬ್ಸ್ ಅಂದರೆ ಕ್ರಿಯೆ, an action word. It represents the action done by a particular subject. So ಅದರಲ್ಲಿ ನಾವು ಇವಾಗ ಏನನ್ನ ತಿಳ್ಕೊಂಡ್ವಿ ಸ್ಟೂಡೆಂಟ್ಸ್? ಮೇನ್ ವರ್ಬ್ಸ್ ಮತ್ತು ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ಸ್ ಅನ್ನು ಆಕ್ಸಿಲರೀಸ್ ಅಂತ ಕೂಡ ಕರಿತೀವಿ. ವಿ ಕಾಲ್ ಹೆಲ್ಪಿಂಗ್ ವರ್ಬ್ಸ್ ಆಸ್ ಆಕ್ಸಿಲರೀಸ್. ಕನ್ನಡದಲ್ಲಿ ನಾವು ಅದನ್ನು ಸಹಾಯಕ ಕ್ರಿಯಾಪದಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ ಮೇನ್ ವರ್ಬ್ಸಲ್ಲಿ ನಾವು ಯಾವ ಥರ ಫಾರ್ಮ್ಸ್ ಇರುತ್ತೆ ಅಂತ ತಿಳ್ಕೊಂಡ್ವಿ. V1 ಇರುತ್ತೆ, V2 ಇರುತ್ತೆ, ಹಾಗೆ V3 ಫಾರ್ಮ್ ಅಂತ ಇರುತ್ತೆ. V1 ಅಂದರೆ ಪ್ರೆಸೆಂಟ್ ಟೆನ್ಸ್, V2 ಅಂದರೆ ಪಾಸ್ಟ್ ಟೆನ್ಸ್, V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್. ಇದನ್ನು ನಾನು ಮತ್ತೊಮ್ಮೆ ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮುಂದೆ ನಾವು ಟೆನ್ಸ್ ಕಲಿಬೇಕಾದ್ರೆ ಅದರ ಮೇಲೆ ನಾವು ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ಇದೆಲ್ಲ ತುಂಬ ಉಪಯುಕ್ತವಾಗಿದೆ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ಇನ್ನೊಮ್ಮೆ ಹೇಳ್ತೇನೆ. ಇಲ್ಲಿ ನೋಡಿ, ಇದು ಎಕ್ಸಾಂಪಲ್ಸ್. ಟೆನ್ಸ್ ಅಂದರೆ ಈ ವರ್ಬ್ಸು ಟೆನ್ಸ್ ಪ್ರಕಾರ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನಾವು ನೋಡ್ಕೊಂಡ್ವಿ. ಬೇಕ್, ಬೇಕ್ಡ್, ಬೇಕ್ಡ್ ಅಂದರೆ V1,
V2, V3 ಫಾರ್ಮ್ಸ್. V1 ಅಂದರೆ ಪ್ರೆಸೆಂಟ್ ಟೆನ್ಸ್, V2 ಅಂದರೆ ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದು V3. ಸೊ ಬೇಕು ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಿದ್ದು ಪಾಸ್ಟ್ ಟೆನ್ಸ್ಗೆ ಬರಬೇಕಾದ್ರೆ ಬೇಕ್ಡ್ ಆಯಿತು. ಸೊ ದಟ್ ಹ್ಯಾಸ್ ಚೇಂಜ್ ಟು ಬೇಕ್, ಆ್ಯಂಡ್ ಇನ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇಟ್ ಹ್ಯಾಸ್ ಅಗೇನ್ ರಿಟೈನ್ಡ್ ಆಸ್ baked. So V1, V2, V3 forms. We have seen all the three forms of main verbs. There are also other verbs which are called as irregular verbs. As I told you before, they do not take ed forms. That's why we call them as irregular verbs. After this, we have come to personal pronouns. So there are 7 personal pronouns, and we have seen the first person, second person, third person, and their singular and plural forms in English. Now students, coming to the most important aspects. Here on the screen, you can see that I have listed do form, okay, be form and have form of verbs. If we look into do form, be form and have form of verbs, let us see how they are used in according to each subject. Now, why I am telling you this is very important to construct a sentence. ವಾಕ್ಯ ರಚನೆ ಮಾಡಬೇಕಾದ್ರೆ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಆಗಿದ ತಕ್ಷಣ ವರ್ಬ್ ಬರುತ್ತೆ. ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ದಿಸ್ ಇಸ್ ದ ಬೇಸಿಕ್ ಸೆಂಟೆನ್ಸ್ ಪ್ಯಾಟರ್ನ್. ಅದೇ ಕನ್ನಡದಲ್ಲಿ ಕರ್ತೃ, ಕರ್ಮ, ಕ್ರಿಯೆ. ಕ್ರಿಯೆ ಕೊನೆಗೆ ಬರುತ್ತೆ, ಆದರೆ ಇಂಗ್ಲೀಷಲ್ಲಿ ಕ್ರಿಯೆ ಮಧ್ಯದಲ್ಲಿ ಬರುತ್ತೆ. ಸೊ ಹಾಗಾಗಿ ನಾವು ನೋಡೋಣ, ಬೇಸಿಕ್ ಆಗಿ ನಾವು ಈ ಸಬ್ಜೆಕ್ಟ್ಸ್ ತಕ್ಷಣ ಯೂಸ್ ಮಾಡುವಂತಹ ವರ್ಬ್ಸ್ ಇದು. ಮೊದಲನೇದಾಗಿ ನಾವು ಡೂ ಫಾರ್ಮ್ ಆಫ್ ವರ್ಬ್ಸನ್ನು ತಿಳ್ಕೊಳ್ಳೋಣ. ಓಕೆನಾ ಸ್ಟೂಡೆಂಟ್ಸ್? ಈಗ ಡೂ ಫಾರ್ಮ್ ಆಫ್ ವರ್ಬ್ಸ್ ಯಾವ್ದ್ಯಾವುದು? ಡೂ ಮತ್ತು ಡಸ್. ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಮತ್ತು ಡಸ್. ಸೊ ಈ ಡೂ ಮತ್ತು ಡಸ್ಸನ್ನು ನಾವು ಯಾವ್ಯಾವ ಸಬ್ಜೆಕ್ಟ್ ಅಥವಾ ಪರ್ಸನಲ್ ಪ್ರೊನೌನ್ಸ್ಗೆ ಯೂಸ್ ಮಾಡೋದು ಅಂತ ನೋಡೋಣ. ಈಗ ಐ ಡೂ ಅಂತ ನಾನಿಲ್ಲಿ ಹಾಕಿದ್ದೇನೆ. ಹೌದು, ಯಾವಾಗಲೂ ಫಸ್ಟ್ ಪರ್ಸನ್ ಸಿಂಗ್ಲರಲ್ಲಿರುವಂಥ ಐ ಸಬ್ಜೆಕ್ಟಿಗೆ ನಾವು ಐ ಡೂ ಅಂತ ಯೂಸ್ ಮಾಡಬೇಕು. ಐ ವಿಲ್ ಆಲ್ವೇಸ್ ಗೋ ವಿತ್ ಡೂ. ಫಾರ್ ಎಕ್ಸಾಂಪಲ್, ಐ ಡೂ ಮೈ ವರ್ಕ್. ಈಗ ನಾನು ಹೇಳ್ತಾ ಹೋದಂಗೆ ನೀವು ಕೂಡ ವಾಕ್ಯಗಳ ರಚನೆ ಮಾಡಿ. ಓಕೆ, ಈಗ ನಾನು ಇಲ್ಲಿ ಜಸ್ಟ್ ಲಿಸ್ಟ್ ಮಾಡಿದ್ದೇನೆ. ಈ ಕ್ಲಾಸ್ ಆಗಿದ ತಕ್ಷಣ ನೀವೇನು ಮಾಡಬೇಕು, ಒಂದೊಂದೇ ಸಬ್ಜೆಕ್ಟನ್ನು ತಗೊಂಡು ಆ ವರ್ಬ್ ಜೊತೆಗೆ ಹಾಕಿ ಸೆಂಟೆನ್ಸನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಅದು ನಿಮಗೆ ನಿಜವಾಗ್ಲೂ ಒಳ್ಳೆ ಕರೆಕ್ಟಾಗಿ ಸೆಂಟೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಐ ಡೂ ಮೈ ವರ್ಕ್. ನೋಡಿ ಎಷ್ಟು ಸುಲಭ ಆಯ್ತಲ್ವಾ? ಐ ಡೂ ಮೈ ವರ್ಕ್ ಅಂತ ಹೇಳ್ತೇವೆ. ಐ ಡೂ ಮೈ ವರ್ಕ್ ಅಂದರೆ ನಾನು ನನ್ನ ಕೆಲಸನ ಮಾಡ್ತೇನೆ ಅಂತ ಅರ್ಥ. ಸೊ ದಿಸ್ ಈಸ್ ಲೈಕ್ ಐ ಸಬ್ಜೆಕ್ಟ್ ವಿಲ್ ಆಲ್ವೇಸ್ ಟೇಕ್ ಡೂ ಫಾರ್ಮ್ ಆಫ್ ವರ್ಬ್ ಇನ್ ಪ್ರೆಸೆಂಟ್ ಟೆನ್ಸ್. ಹಾಗೆ ಪ್ಲೂರಲಿಗೆ ಬಂದರೆ ಸ್ಟೂಡೆಂಟ್ಸ್, ವಿ ಡೂ ಅಂತ ಇದೆ. ವಿ ಡೂ ಆ ವರ್ಕ್, ನಮ್ಮ ಕೆಲಸನ ನಾವು ಮಾಡ್ತೇವೆ. ಸೊ ಹಿಯರ್ ವಿ ಡೂ, ಯಾವಾಗಲೂ ವಿ ಅನ್ನೋ ಈ ಸಬ್ಜೆಕ್ಟ್ ಡೂ ಅನ್ನೋ ವರ್ಬನ್ನೇ ತಗೊಳುತ್ತೆ. ಇದು ಲೈಕ್ ಯೂನಿವರ್ಸಲ್ ಗ್ರಾಮ್ಯಾಟಿಕಲ್ ರೂಲ್ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಐ ಜೊತೆಗೆ ಡೂ ಫಾರ್ಮ್ ಆಫ್ ವರ್ಬ್ ಇನ್ ಪ್ರೆಸೆಂಟ್ ಟೆನ್ಸ್ ಬರಬೇಕು ಅಂತಂದರೆ ಸ್ಟೂಡೆಂಟ್ಸ್ ಐ ಡೂನೇ ಇರುತ್ತೆ, ಮತ್ತು ವಿ ಕೂಡ ಅಷ್ಟೇ, ವಿ ಡೂನೇ ಇರುತ್ತೆ. ಸೊ ಹಾಗೆ ಸೆಕೆಂಡ್ ಪರ್ಸನಿಗೆ ಬರೋಣ. ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಸೆಕೆಂಡ್ ಪರ್ಸನಲ್ಲಿ ನಮಗೆ ಇರುವಂಥ ಕಾಮನ್ ವರ್ಡ್ ಯಾವುದು ಹೇಳಿ? ಯು. ಸೊ ಈ ಯು ಆದರೆ ಸೆನ್ಸ್ ಚೇಂಜ್ ಆಗುತ್ತೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಯು ಸಿಂಗ್ಲರಲ್ಲಿ ಏನಾಗುತ್ತೆ? ನೀನು. ಅದೇ ಯು ಪ್ಲೂರಲಲ್ಲಿ ಏನಾಗುತ್ತೆ? ನೀವು. ಆದರೆ ಈ ನೀನು ನೀವು ಇಬ್ಬರೂ ಯೂಸ್ ಮಾಡುವಂತಹ ಇದು ವರ್ಬ್ ಏನು ಗೊತ್ತಾ? ಡೂನೆ. ಸೊ ಇಲ್ಲಿ ಯಾವುದೇ ರೀತಿ ಚೇಂಜಸ್ನ ಇರೋದಿಲ್ಲ. ಯು ಡೂ ಕಮ್ ಟು ಕಾಲೇಜ್. ಯು ಡೂ ಯೋರ್ ವರ್ಕ್. ಯು ಡೂ ಕಂಪ್ಲೀಟ್ ದ ನೋಟ್ಸ್. ಹೀಗೆ ನಾವು ಯಾವುದನ್ನಾದರೂ ಈ ಥರ ಒಂದು ಸೆಂಟೆನ್ಸಸ್ನ ಯೂಸ್ ಮಾಡ್ಬೋದು. ಯು ಡೂನ ಬಳಸ್ಕೊಂಡು ನೀವೇನು ಮಾಡಿ ಅಂದರೆ ಎಷ್ಟಾಗುತ್ತೋ ಅಷ್ಟು ವಾಕ್ಯಗಳನ್ನು ಈ ವರ್ಬ್ಸು ಮತ್ತು ಈ ಸಬ್ಜೆಕ್ಟ್ಸನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಈಗ ಥರ್ಡ್ ಪರ್ಸನಿಗೆ ಬಂದರೆ ಸ್ಟೂಡೆಂಟ್ಸ್, ಥರ್ಡ್ ಪರ್ಸನಲ್ಲಿ ಹಿ, ಶಿ, ಇಟ್. ಅವನು, ಅವಳು, ಅದು. ಸರಿ, ಹಿ, ಶಿ, ಇಟ್ ಜೊತೆಗೆ ಪಕ್ಕದಲ್ಲಿ ನಾನು ಹೇಳಿದ್ದೇನೆ ಡಸ್ ಅಂತ ಇದೆ. ಈ ಡಸ್ ಏನು ಗೊತ್ತಾ? ತುಂಬ ಜನ
ತಪ್ಪಾಗಿ ಮಾತಾಡ್ತಿರ್ತಾರೆ, ಆದರೆ ನಾವು ಕರೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನನ್ನ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಾನು ನಿಮಗೆ ಇದು ಇಂಪಾರ್ಟೆಂಟಾಗಿ ಹೇಳ್ತಿದ್ದೀನಿ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಗ್ರಾಮರ್. I have seen many of them committing errors, I would say blunders, because they don't know to use does with he, she and it. He, she, it ಬಂದಾಗ do ನ ಯೂಸ್ ಮಾಡ್ತಾರೆ. ಯಾವಾಗಲೂ ತಿಳ್ಕೊಳ್ಳಿ ಸ್ಟೂಡೆಂಟ್ಸ್, he ಅಥವಾ she ಅಥವಾ it ಜೊತೆಗೆ does ಮಾತ್ರ ಬರುತ್ತೆ, do ಬರಲಿಕ್ಕೆ ಸಾಧ್ಯನೇ ಇಲ್ಲ. She does her work, it does rain today, he does dance well. ನೋಡಿ, ಇದ್ರ ಜೊತೆಗೆ he, she, it ಜೊತೆಗೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಡೂ ಫಾರ್ಮ್ ಆಫ್ ವರ್ಬ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಮಾತನಾಡಬೇಕಾದ್ರೆ ಯಾವಾಗಲೂ ಏನು ಬರುತ್ತೆ, ಡಸ್ಸೇ ಬರೋದು. ಓಕೆನಾ? ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಪ್ಲೂರಲ್ ಫಾರ್ಮ್. ಈಗ ಪ್ಲೂರಲ್ ಫಾರ್ಮ್ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ, he, she, it will change to they. ಅದೇ they ಕೂಡ it will take do form. ನಾನೀಗ ಆಲ್ರೆಡಿ ಹೇಳಿದ ಹಾಗೆ he, she, it will take does, whereas they will take do. They do their work. Okay na students? So this is what we have learnt. So do form of verb in present tense is do and does, and this is how it will change according to each subject, whether it's singular or plural or according to each person's. Let's look into the next form of verb, be form of verb. So be form of verb we have am, is, are. Correcta? Net ಮಾಡ್ಕೊಂಡ್ರಾ ಎಲ್ಲರೂ? So be form of verb present tense ಅಲ್ಲಿ ಯಾವುದಿದೆ ಹೇಳಿ? am, is, are. So ಈ am, is and are ಅನ್ನ ಇಲ್ಲಿ ಹೇಗೆ ಬಳಸ್ಬೋದು, ಯಾವ ಸಬ್ಜೆಕ್ಟ್ ಜೊತೆಗೆ ಬಳಸಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಲೆಟ್ us see how they are used in each subject. Okay, are you ready students? Fine. I am. Universally it is always told, I am a teacher, whereas you are a student. ಗೊತ್ತಾಗ್ತಿದ್ಯಾ? I am a teacher. ಇದು ಸಿಂಗುಲರ್ ಆಗಿ ನಾವು ಬಳಸುವಂಥದ್ದು. ಯಾವಾಗಲೂ ವಾಕ್ಯ ರಚನೆ ಹೀಗೇ ಮಾಡಬೇಕು ಸ್ಟೂಡೆಂಟ್ಸ್. I am. ಐ ಜೊತೆಗೆ ಬಿ ಫಾರ್ಮ್ ಆಫ್ ವರ್ಬ್ ಇನ್ ಪ್ರೆಸೆಂಟ್ ಟೆನ್ಸ್ ನೀವು ಬಳಸಬೇಕು ಅಂದರೆ ಯಾವುದನ್ನ ಬಳಸಬೇಕು? ಆಮ್ನೇ ಬಳಸಬೇಕು. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ವಿ ವಿಲ್ ಟೇಕ್ ಇಟ್ಸ್ ಫಾರ್ಮ್ ಆಸ್ ವಿ ಆರ್. We are students. We are working towards the goal. We are learning English grammar. ನೋಡಿ ಯಾವ ರೀತಿ ನಾವು ವಾಕ್ಯಗಳನ್ನು ರಚಿಸ್ಬೋದು ಇಲ್ಲಿ ಅಂತ. ಸೊ ಬಿ ಫಾರ್ಮ್ ಆಫ್ ವರ್ಬ್ ಇನ್ ಪ್ರೆಸೆಂಟ್ ಟೆನ್ಸ್ ನಾವು ಬಳಸಿದಾಗ ನಾವು ಯಾವಾಗಲೂ ಏನನ್ನ ಬಳಸಬೇಕು? ವಿ ಜೊತೆಗೆ ಆರನ್ನೇ ಬಳಸಬೇಕು. ಲೆಟ್ಸ್ ಕಮ್ ಟು ದ ಸೆಕೆಂಡ್ ಪರ್ಸನ್, ಯು ಆರ್. ಪ್ಲೂರಲಲ್ಲಿ ಕೂಡ ಯು ಆರ್. ಯು ಆರ್ ಲಿಸ್ನಿಂಗ್ ಟು ಮೀ ಅಲ್ವಾ? ನೀವೆಲ್ಲರೂ ನನ್ನನ್ನು ಕೇಳಿಸ್ಕೊತಿದ್ದೀರಾ? ಯು ಆರ್ ಲಿಸನಿಂಗ್. ನೋಡಿ, ಇದು ಸಿಂಗುಲರ್ ಆಗಿರಲಿ ಅಥವಾ ಪ್ಲೂರಲ್ ಆಗಿರಲಿ, ಅದು ಯಾವಾಗಲೂ ಏನಾಗುತ್ತೆ? ಯು ಆರ್ ಇಂದನೇ ವಾಕ್ಯ ಶುರುವಾಗುತ್ತೆ. ಸೊ ಲೆಟ್ಸ್ ಕಮ್ ಟು ಥರ್ಡ್ ಪರ್ಸನ್, ಹಿ, ಶಿ, ಇಟ್. ಈಗ ಮೂರನೇ ವ್ಯಕ್ತಿಗೆ ಬಂದಾಗ ನಾನೀಗ ಆಲ್ರೆಡಿ ಹೇಳಿದ ಹಾಗೆ ಹಿ, ಶಿ, ಇಟ್ ವಿಲ್ ಟೇಕ್ ಈಸ್. ವೆರಿ ಗುಡ್, ಐ ಥಿಂಕ್ ಯು ಗೆಸ್ಟ್ ಇಟ್ ರೈಟ್. ಸೊ ಡೂ ಫಾರ್ಮಲ್ಲಿ ಡಸ್ ಬಂದಾಗ ಹಿ, ಶಿ, ಇಟ್. ಬಿ ಫಾರ್ಮಲ್ಲಿ ಏನು ಬರುತ್ತೆ? ಈಸೇ ಬರೋದು. He is waiting for me downstairs. She is writing a letter. It is raining heavily. It's raining like cats and dogs. ನೋಡಿ, ಈ ಥರ ನಾವು ವಾಕ್ಯ ರಚನೆ ಮಾಡಬೇಕು. ಬಿ ಫಾರ್ಮ್ ಆಫ್ ವರ್ಬ್ ಇನ್ ಪ್ರೆಸೆಂಟ್ ಟೆನ್ಸ್ ಓಕೆ ಬಳಸಬೇಕಾದ್ರೆ ಫಾರ್ ಥರ್ಡ್ ಪರ್ಸನ್ ಇಟ್ ವಿಲ್ ಬಿ ಹಿ, ಶಿ ಆರ್ ಇಟ್. ಅದರ ಜೊತೆಗೆ ಈಸೇ ಬರುತ್ತೆ. ಸೊ ಇದು ಯೂನಿವರ್ಸಲಿ ಅಕ್ಸೆಪ್ಟೆಡ್ ಅಂತ ನೀವು ಹೇಳಿ, ಅಥವಾ ಯೂನಿವರ್ಸಲ್ ಗ್ರಾಮ್ಯಾಟಿಕಲ್ ರೂಲ್ ಅಂತ ಕೂಡ ನೀವು ಅನ್ಕೋಬೋದು. ಸೊ ಈ ರೀತಿ ನೀವು ಕಾಲೇಜ್ಗೆ ಬರೋಕ್ಕೂ ಮುಂಚೆನೇ ನೀವು ಇದನ್ನೆಲ್ಲ ವರ್ಕೌಟ್ ಮಾಡಿಕೊಂಡು ಬರಬೇಕು. ಓಕೆ, ಸೊ ನಾನು ಹೇಳಿದ ಕೆಲವೊಂದು ವಾಕ್ಯಗಳ ಜೊತೆಗೆ ನೀವು ಕೂಡ ಕೆಲವೊಂದು ವಾಕ್ಯಗಳನ್ನು ರಚನೆ ಮಾಡಿ ಸ್ಟೂಡೆಂಟ್ಸ್. ಸೊ ಈಗ ಬಿ ಫಾರ್ಮ್ ಆಫ್ ವರ್ಬ್ ಇನ್ ಪ್ರೆಸೆಂಟ್ ಟೆನ್ಸ್ ಥರ್ಡ್ ಪರ್ಸನಲ್ಲಿ ನಾವೇನು ಕಲ್ತೀವಿ? ಹಿ, ಶಿ, ಇಟ್ ಜೊತೆಗೆ ಏನನ್ನೇ ಯೂಸ್ ಮಾಡಬೇಕು? ಈಸನ್ನೇ ಯೂಸ್ ಮಾಡಬೇಕು. ವೆರಿ ಗುಡ್. ನಾವ್ ಲೆಟ್ಸ್ ಕಮ್ ಟು ದ ಪ್ಲೂರಲ್ ಫಾರ್ಮ್. ಈಗ ಪ್ಲೂರಲ್ ಫಾರ್ಮಿಗೆ ನಾವು ಬರೋಣ. ಈಗ ಪ್ಲೂರಲ್ ಫಾರ್ಮಲ್ಲಿ ನೀವು ನೋಡಿದ ಹಾಗೆ ದೇ, ಡೂ ಆದಮೇಲೆ ಏನಿದೆ? ಆರ್ ಇದೆ.
ಸೊ ಬಿ ಫಾರ್ಮ್ ಆಫ್ ವರ್ಬ್ ಇನ್ ಪ್ರೆಸೆಂಟ್ ಟೆನ್ಸ್ ಏನನ್ನ ಬಳಸ್ತೀವಿ ನಾವು? ಆರ್. ವೆರಿ ಗುಡ್. ದೇ ಆರ್ ಲಿಸ್ನಿಂಗ್ ಟು ದ ಟೀಚರ್. They are writing down the notes. They are learning English grammar. ನೋಡಿ, they are practicing to write perfectly. ಈ ರೀತಿ ಎಷ್ಟಾದರೂ ವಾಕ್ಯಗಳನ್ನು ನಾವು ರಚನೆ ಮಾಡ್ಬೋದು. ಸೊ ಇಲ್ಲಿ ದೇ ಆರ್ ಶುರು ಮಾಡಿಕೊಂಡೇ ನೆಕ್ಸ್ಟ್ ನಮ್ಮ ವಾಕ್ಯ ಕಂಪ್ಲೀಟ್ ಆಗತ್ತೆ. ಸೊ ಈಗ ನಾವು ಆಲ್ರೆಡಿ ಕಲ್ತಿರೋ ಹಾಗೆ ಡೂ ಫಾರ್ಮಿನ ವರ್ಬ್ಸ್ ಕಲ್ತ್ವಿ ಪ್ರೆಸೆಂಟ್ ಟೆನ್ಸಲ್ಲಿ, ಬಿ ಫಾರ್ಮಿನ ವರ್ಬ್ಸ್ ಕಲ್ತ್ವಿ ಪ್ರೆಸೆಂಟ್ ಟೆನ್ಸಲ್ಲಿ. ಇನ್ನೊಂದು ವರ್ಬ್ ಇದೆ ಸ್ಟೂಡೆಂಟ್ಸ್, ಇನ್ನೊಂದು ಪ್ರೈಮರಿ ಆಕ್ಸಿಲರಿ ಇದೆ. ಯಾವುದದು? ಹ್ಯಾವ್ ಫಾರ್ಮ್ ಆಫ್ ವರ್ಬ್. ಯು ಗೆಸ್ಟ್ ಇಟ್ ರೈಟ್. ಸೊ ಹ್ಯಾವ್ ಫಾರ್ಮ್ ಆಫ್ ವರ್ಬ್ ಯಾವ್ದು ಗೊತ್ತಾ? ಪ್ರೆಸೆಂಟ್ ಟೆನ್ಸಲ್ಲಿ ಹ್ಯಾಸ್ ಮತ್ತು ಹ್ಯಾವ್. ಸೊ ಈ ಹ್ಯಾಸ್ ಮತ್ತು ಹ್ಯಾವ್ನ we will see how we use it in first person, second person and third person, singular and plural subjects. Are you ready? Okay, let's start. Let's come to the first person. The first person alli ನೀವು ನೋಡ್ತೀರಾ I have written a novel. ತಪ್ಪಾಗಿ ತಿಳ್ಕೊಬಿಡಿ, ನಾನಿನ್ನೂ ಬರೆದಿಲ್ಲ, ಬಟ್ ಹೇಳಿದೆ ಇದು ಕರೆಕ್ಟ್ ಸೆಂಟೆನ್ಸ್, ಇದು ಕರೆಕ್ಟ್ ವಾಕ್ಯ. I have written a novel. ಸೊ ಐ ಜೊತೆಗೆ ಬಳಸುವಂತಹ ಹ್ಯಾವ್ ಫಾರ್ಮ್ ಆಫ್ ವರ್ಬ್ ಇನ್ ಪ್ರೆಸೆಂಟ್ ಟೆನ್ಸ್ ಯಾವುದು? ಹ್ಯಾವ್ ಎ ಸ್ಟೂಡೆಂಟ್ಸ್. ಸೊ ಐ ಜೊತೆಗೆ ಯಾವಾಗಲೂ ಏನಾಗುತ್ತೆ? ಹ್ಯಾವ್ ಅನ್ನೇ ನಾವು ಬಳಸಬೇಕಾಗತ್ತೆ. ಈಗ ನೆಕ್ಸ್ಟ್ ನೀವು ನೋಡಿದ್ರೆ ವಿ ಹ್ಯಾವ್. ಸೊ ವಿ ಹ್ಯಾವ್ ಅಂತ ಇದೆ. ವಿ ಹ್ಯಾವ್ ಡನ್ ಅವರ್ ವರ್ಕ್. ವಿ ಹ್ಯಾವ್ ಬೀನ್ ಲಿಸ್ನಿಂಗ್. ನೋಡಿ, ವಿ ಜೊತೆಗೆ ಹ್ಯಾವ್ ಅನ್ನ ಈ ರೀತಿ ಬಳಸಬೇಕು. ಐ ಮತ್ತು ವಿ ಎರಡು ಹ್ಯಾವ್ ಫಾರ್ಮನ್ನೇ ತಗೊಳುತ್ತೆ. ಸೊ ಲೆಟ್ ಇಸ್ ಕಮ್ ಟು ದ ಸೆಕೆಂಡ್ ಪರ್ಸನ್. ಸೆಕೆಂಡ್ ಪರ್ಸನಲ್ಲಿ ಯು ಹ್ಯಾವ್. ಯು ಹ್ಯಾವ್ ಇಬ್ರು ಕೂಡ, ಇಲ್ಲಿ ನೀನಾಗ್ಲಿ ನೀವಾಗ್ಲಿ ಇಬ್ರು ಏನ್ ಮಾಡ್ತೀರಾ? ಹ್ಯಾವ್ನೇ ಬಳಸ್ತೀರಾ. ಗೊತ್ತಾಗ್ತಿದೆಯಾ? ಸೊ ಹಿಯರ್ ವಿ ಯೂಸ್ ಯು ಹ್ಯಾವ್ ಆ್ಯಂಡ್ ಯು ಹ್ಯಾವ್. Okay, you have been listening to the teacher. You have done your work. You have been waiting for me. ನೋಡಿ, ನಾವು ಯಾವ ರೀತಿನಾದರೂ ಬಳಸ್ಬೋದು, ಆದರೆ ಯು ಜೊತೆಗೆ ಹ್ಯಾವೇ ಬರುತ್ತೆ. ಅದಾದಮೇಲೆ ಆಬ್ಜೆಕ್ಟ್ ಅಥವಾ ಬೇರೆ ವರ್ಬ್ಸ್ ಫಾಲೋ ಆಗುತ್ತೆ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಥರ್ಡ್ ಪರ್ಸನ್. ಈ ಥರ್ಡ್ ಪರ್ಸನಲ್ಲಿ ಹಿ ಶಿ ಇಟ್ ಜೊತೆಗೆ ಬರುವಂತಹ ಈ ಹ್ಯಾವ್ ಫಾರ್ಮಿನ ವರ್ಬ್ ಯಾವ್ದು ಗೊತ್ತಾ? ಎನಿ ಗೆಸಸ್? Yes, you're right. It is has. So he, she, it ಜೊತೆಗೆ ನಾವು has ಅನ್ನಷ್ಟೇ ಬಳಸೋದು. ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ. He has written well. He has got good marks. She has come here. ಓಕೆ, ನೀವು ಯಾವ ಥರನಾದರೂ ವಾಕ್ಯನ ಬಳಸಿ, ಆದರೆ he, she, it ಜೊತೆಗೆ ಹ್ಯಾಸೇ ಬರುತ್ತೆ. ನೆನ್ಪಿಟ್ಕೊಳ್ಳಿ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಯೂಸ್ ಮಾಡಿದಾಗ. ನಾವು ಕಮಿಂಗ್ ಟು ದ ಪ್ಲೂರಲ್ ಫಾರ್ಮ್. ಪ್ಲೂರಲ್ ಫಾರ್ಮ್ ಯಾವ್ದು ಹೇಳಿ? ಪ್ಲೂರಲ್ ಫಾರ್ಮ್ ಯಾವುದು? ನಮ್ಮ ಪರ್ಸನಲ್ ಪ್ರೊನೌನಲ್ಲಿ ಪ್ಲೂರಲ್ ಫಾರ್ಮ್ ಇಸ್ ದೇ. ಸೊ ಈ ಪ್ಲೂರಲ್ ಫಾರ್ಮ್ ದೇಗೆ ಹ್ಯಾವ್ ಫಾರ್ಮ್ ಆಫ್ ವರ್ಬ್ ಯೂಸ್ ಮಾಡಿದಾಗ, ವೆನ್ ವಿ ಆರ್ ಯೂಸಿಂಗ್ ಹ್ಯಾವ್ ಫಾರ್ಮ್ ಆಫ್ ವರ್ಬ್ ಇನ್ ಥರ್ಡ್ ಪರ್ಸನ್ ಪ್ಲೂರಲ್, ದೆನ್ ಇಟ್ ವಿಲ್ ಬಿ ಆಲ್ವೇಸ್ ಹ್ಯಾವ್. ಸೊ ಹ್ಯಾವ್, they have come here, they have been listening, they have done their work. ಯಾವ ರೀತಿ ಆದರೂ ನೀವು ಬಳಸ್ಬೋದು. ಸೊ ಇಲ್ಲಿ ನಾವು ಏನನ್ನ ಕಲಿತ್ವಿ? ಪರ್ಸನಲ್ ಪ್ರೊನೌನ್ಸಲ್ಲಿ ಬಿ ಫಾರ್ಮ್, ಡೂ ಫಾರ್ಮ್, ಹ್ಯಾವ್ ಫಾರ್ಮ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕಲಿತ್ವಿ. ಓಕೆ ಸ್ಟೂಡೆಂಟ್ಸ್, ಐ ಥಿಂಕ್ ಐ ಹ್ಯಾವ್ ಮೇಡ್ ಇಟ್ ಕ್ಲಿಯರ್ ಟು ಯು. Please, after listening to this video, please sit down and try to frame as many examples as possible and as many sentences as possible, so that you will learn to frame correct sentences. Okay, let's move on to the next one. Here you can see personal pronouns and helping verbs. So illi personal pronouns and helping verbs be, do and have forms in past tense. ಇದೇನಿದು ಮಿಸ್ ಮತ್ತೆ ಇದನ್ನೇ ಹೇಳ್ತಿದಾರಲ್ಲ ಅಂತ ನೀವು ಅನ್ಕೋಬಹುದು. ಬಟ್ ಸ್ಟೂಡೆಂಟ್ಸ್, ಐ ಆಮ್ ರೆಫರಿಂಗ್ ಟು ಬಿ, ಡೂ ಆ್ಯಂಡ್ ಹ್ಯಾವ್ ಫಾರ್ಮ್ ಇನ್ ಪಾಸ್ಟ್ ಟೆನ್ಸ್. ಇಷ್ಟುವರೆಗೆ ನಾವೇನು ಕಲ್ತ್ವಿ? ಟಿಲ್ ನೌ ವಿ ಹ್ಯಾವ್ ಲರ್ನ್ಡ್ ಓನ್ಲಿ ಅಬೌಟ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್ಸ್. ಆದರೆ
ಈ ಪ್ರೈಮರಿ ಆಕ್ಸಿಲರೀಸ್ ಅದರ ಪಾಸ್ಟ್ ಫಾರ್ಮ್ ಕೂಡ ಮಾಡ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ಯಾವ ಥರ ನೋಡೋಣ. ಇಲ್ಲಿರುವಂಥ ಪಾಸ್ಟ್ ಫಾರ್ಮ್ ಏನು? ಡಿಡ್, ವಾಸ್, ಹ್ಯಾಡ್. ಡಿಡ್, ವಾಸ್, ಹ್ಯಾಡ್ ಅನ್ನು ನೋಡ್ತಿದ್ದೀವಿ, ವರ್ ಅನ್ನು ನೋಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸಿ ಇದು ಯಾವ ಫಾರ್ಮ್ಸ್, ಯಾವುದರ ಫಾರ್ಮ್ಸ್, ಇದನ್ನ ಯಾವ ರೀತಿ ನಾವು ಬಳಸ್ಬೋದು ಅಂತ ನೋಡೋಣ. ಓಕೆ, ಫಸ್ಟ್ ಪರ್ಸನ್ ಐ ಡಿಡ್. ಐ ಡಿಡ್. ಸಿ, ಈ ಡೂ ಫಾರ್ಮಿನ ವರ್ಕ್ ಪಾಸ್ಟ್ ಟೆನ್ಸಲ್ಲಿ ಡಿಡ್ಡೇ ಆಗುತ್ತೆ. ಎಲ್ಲದಕ್ಕೂ ಕೂಡ ಡಿಡ್ ಆಗತ್ತೆ. ಅಲ್ಲಿ ಡೂ ಡಸ್ ಇತ್ತು, ಇಲ್ಲಿ ಎಲ್ಲ ಸಬ್ಜೆಕ್ಟ್ಸಿಗೂ ನಾವು ಡಿಡ್ ಅನ್ನೇ ಯೂಸ್ ಮಾಡ್ತೀವಿ. ಐ ಡಿಡ್ ದ ಹೋಮ್ ವರ್ಕ್, ವಿ ಡಿಡ್ ಅವರ್ ವರ್ಕ್. ಇಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಅಲ್ಲಿ ಐ ಡಿಡ್ our work, we did our work. Second person you ಅಲ್ಲಿ you did this work, you did come to college. Third person ಅಲ್ಲಿ he, she, it ಕೂಡ ನಾವು did ಅನ್ನೇ ಬಳಸ್ತೀವಿ. She did complete her class, he did come to work, they did play well. ಅದೇ ನಾವು ಪ್ಲೂರಲ್ ಫಾರ್ಮ್ ದೇಗೆ ಬಂದಾಗ they did play well ಆಗತ್ತೆ. ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, we have known about do form of verb in past tense. Let's look into be form of verb in past tense. Any guesses about be form of verb in past tense? Okay, be form of verb in past tense ಯಾವ್ದು ಗೊತ್ತಾ? was and were. ನಾವು ಹಿಂದೆ ಕಲ್ತಿದ್ದ ಹಾಗೆ am, is, are will change to was and were. ಸೊ ಈಗ ನೋಡೋಣ ಈ was and were ನ ನಾವು ಯಾವ ರೀತಿ ಇಲ್ಲಿ ಯೂಸ್ ಮಾಡೋದು ಅಂತ. Let us see how we make use of was and were in each subject one by one. Here, first person singular, I was a teacher. I am still a teacher, but ಹೇಳಿದ್ದು I was a teacher. We were working in Pace College. ನೋಡಿ ಇಲ್ಲಿ ವಾಸ್ ಐ ಸಿಂಗ್ಯುಲರ್ಗೆ ಯೂಸ್ ಮಾಡ್ತೀವಿ, ವರ್ ವಿ ಪ್ಲೂರಲ್ಗೆ ಯೂಸ್ ಮಾಡ್ತೀವಿ. ಲೆಟ್ಸ್ ಕಮ್ ಟು ದ ಸೆಕೆಂಡ್ ಪರ್ಸನ್. ಇಲ್ಲಿ ನೋಡಿ ಮತ್ತೆ ನಾನು ಹೇಳಿದ ಹಾಗೆ ಯು ಆ್ಯಂಡ್ ಯು ಅಲ್ಲಿ ಯು ವರ್ ಪ್ಲೇಯಿಂಗ್ ವೆಲ್, ಯು ವರ್ ಮ್ಯಾನ್ಪುಲೇಟಿಂಗ್ ದೇರ್. ನೆಕ್ಸ್ಟ್ ಥರ್ಡ್ ಪರ್ಸನ್ಗೆ ಬಂದರೆ ಹಿ, ಶಿ, ಇಟ್ ಕೂಡ ಬಳಸೋದು ಯಾವುದು? ವಾಸ್. ನೆನ್ಪಿಟ್ಕೊಳ್ಳಿ, ಐ ಆ್ಯಂಡ್ ಹಿ, ಶಿ, ಇಟ್ ಫಸ್ಟ್ ಪರ್ಸನ್ ನಾನು, ಹಾಗೆ ಮೂರನೇ ವ್ಯಕ್ತಿ ಅವನು, ಅವಳು, ಅದು ಬಳಸುವಂತಹದ್ದು ವರ್ಬ್ ಯಾವುದು? ಬಿ ಫಾರ್ಮ್ ಆಫ್ ವರ್ಬ್ ವಾಸೇ ಆಗಿರುತ್ತೆ. ಓಕೆ, ಇಟ್ ವಾಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ಐ ಹೋಪ್ ಐ ಮೇಡ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್. ಹಾಗೆ ಇಲ್ಲಿ ಪ್ಲೂರಲ್ ಫಾರ್ಮಿಗೆ ಬಂದರೆ they were dancing in the rain. ತುಂಬ ಜನಕ್ಕೆ ಮಳೆಯಲ್ಲಿ ನೆನಲಿಕ್ಕೆ ಇಷ್ಟ ಆಗ್ಬೋದು. ಸೊ they were dancing in the rain. ನೋಡಿ ಎಷ್ಟು ಚೆನ್ನಾಗಿ ನಾವು ವಾಕ್ಯಗಳನ್ನು ರಚನೆ ಮಾಡ್ಬೋದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಸ್ಟೂಡೆಂಟ್ಸ್ ಯು ಕ್ಯಾನ್ ವೆರಿ ವೆಲ್ ಅಂಡರ್ಸ್ಟ್ಯಾಂಡ್ ಹೌ ವಿ ಮೇಕ್ ಯೂಸ್ ಆಫ್ ಈಚ್ ಸಬ್ಜೆಕ್ಟ್ ವಿತ್ ಈಚ್ ವರ್ಬ್. Now let's look into very important aspect which we have been waiting till now, the tenses. So any guesses what are these tenses? Okay, you guessed it right. Tenses indicate the action of the verb according to the time, whether it has happened in the past, it is happening in the present, or it will happen in the future. For example, this is past, this is now, and this is future. See here, if you look at the arrow which is indicating, it indicates the first here point indicates the past. So the action of the verb which has happened according to the time in the past. Then when you come to now, now here means the action that has happened in the present or which is happening in the present. And future, the action that will happen in the future. So the verb indicates the action according to each time, whether it's past, present or future.
ಸೊ ಟೆನ್ಸಸ್ ಆರ್ ಯೂಸ್ ಟು ಇಂಡಿಕೇಟ್ ದಿಸ್. ಸೊ ಇಲ್ಲಿ ನಾನು ಏನಂತ ಹೇಳಿದ್ರೆ ಕಾಲಗಳ ತಕ್ಕ ಹಾಗೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಈ 3 ಕಾಲಗಳಲ್ಲಿ ಕ್ರಿಯೆ ಯಾವ ರೀತಿ ನಡೀತು ಅಂತ ಸೂಚಿಸೋದನ್ನು ನಾವು ಟೆನ್ಸಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಸೊ ಈಗ ಟೆನ್ಸಸ್ಸಲ್ಲಿ ಎಷ್ಟು ವಿಧಗಳಿದೆ ಇದನ್ನು ನಾವು ನೋಡ್ಕೊಳ್ಳೋಣ. ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸಲ್ಲಿ it is again subdivided into 4 tenses. ಯಾವುದದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ and present perfect continuous tense. You might have learnt about it, but we are going to recapitulate that and we are going to take each tense in detail and do some exercises pertaining to each tense. So ಇಲ್ಲಿ ನಾವು ಏನು ಮಾಡೋಣ ಅಂತಂದರೆ ಪ್ರತಿಯೊಂದು ಟೆನ್ಸನ್ನು ತಗೊಂಡು ಅದರ ಅರ್ಥವನ್ನು ಅರ್ಥ ಮಾಡಿಕೊಂಡು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡಿ ಅಲ್ಲಿ ಕೆಲವೊಂದು ಎಕ್ಸಸೈಸಸನ್ನು ಮಾಡೋಣ. ಸೊ ಈಗ ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲದಲ್ಲಿ ವಿ ಸ್ಟಿಲ್ ಹ್ಯಾವ್ 4 ಸಬ್ ಟೆನ್ಸಸ್. ಯಾವುದು ಅಂದರೆ ನಾನೀಗ ಆಲ್ರೆಡಿ ಹೇಳಿದ ಹಾಗೆ ವಿ ಹ್ಯಾವ್ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗೆ ಪಾಸ್ಟ್ ಟೆನ್ಸ್ಗೆ ಬಂದರೆ ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಇಲ್ಲಿ ಸಿಂಪಲ್ ಪಾಸ್ಟಲ್ಲಿ ಅಗೈನ್ ನಮಗೆ 4 ಸಬ್ ಟೆನ್ಸ್ ಇದೆ. ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಇದನ್ನು ನಾವು ಡೀಟೇಲ್ ಆಗಿ ನೋಡೋಣ. ಅದೇ ರೀತಿ ಫ್ಯೂಚರ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಆ್ಯಂಡ್ ಫ್ಯೂಚರ್ ಕಂಟಿನ್ಯೂಯಸ್. ಸೊ ಇಲ್ಲಿ ನೀವು ಕೇಳ್ಬೋದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಎಲ್ಲಿ ಅಂತ. ಈಗ ನಮ್ಮ ಫ್ಯೂಚರೇ ನಮ್ಗೆ ಗೊತ್ತಿಲ್ಲ, ವಿ ಡೋಂಟ್ ನೋ, ಇಟ್ಸ್ ಅನ್ಪ್ರೆಡಿಕ್ಟಬಲ್. ಸೊ ಸಿಂಪಲ್ ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ ಕಂಟಿನ್ಯೂಸನ್ನು ಕನ್ಸಿಡರ್ ಮಾಡ್ದಲೇ ವಿ ಆರ್ ಟೇಕಿಂಗ್ ಓನ್ಲಿ ಸಿಂಪಲ್ ಫ್ಯೂಚರ್ ಆ್ಯಂಡ್ ಫ್ಯೂಚರ್ ಕಂಟಿನ್ಯೂಯಸ್ ಸೊ ದಟ್ ವಿ ಕ್ಯಾನ್ ಫ್ರೇಮ್ ಕರೆಕ್ಟ್ ಸೆಂಟೆನ್ಸಸ್. ಸೊ ಈಗ ಒಂದೊಂದಾಗಿ ನಾವು ನೋಡೋದಾದರೆ ಮೊದಲನೇದಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು? ವಾಟ್ ಈಸ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್? ಎನಿ ಗೆಸಸ್ ಸ್ಟೂಡೆಂಟ್ಸ್? So simple present tense alli students, it actually indicates universal truth, habitual action or things that will always continue the same. Usually we speak about our hobbies. ನಮ್ಮ ಹವ್ಯಾಸಗಳನ್ನು ಹೇಳ್ಕೋಬೇಕಾದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಯಾವಾಗಲೂ ನಡೆಯುವಂಥ ವಿಷಯಗಳು ಹಿಂದೆನೂ ಹಾಗಿತ್ತು, ಈಗಲೂ ಹಾಗಿದೆ, ಮುಂದೆ ಕೂಡ ಅದೇ ರೀತಿ ನಡೆಯುತ್ತೆ. ಆ ರೀತಿ ವಿಷಯಗಳಿಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಅಥವಾ ಹ್ಯಾಬಿಚುವಲ್ ಆ್ಯಕ್ಷನ್, ಆಗ ನಾನು ಹಿಂದೆ ಹೇಳಿದ ಹಾಗೆ ನಮ್ಮ ಹವ್ಯಾಸಗಳು, ಅವ ಹಾಬೀಸ್, ಇಟ್ ಮೈಟ್ ಹ್ಯಾವ್ ಬಿಕಮ್ ಅ ಹ್ಯಾಬಿಟ್. ಈಗ ಇಟ್ ಈಸ್ ಅ ಹ್ಯಾಬಿಚುವಲ್ ಆ್ಯಕ್ಷನ್. ಫಾರ್ ಎಕ್ಸಾಂಪಲ್, ಇಫ್ ಐ ಸೇ ಐ ಡ್ರಿಂಕ್ ಕಾಫಿ, ದಟ್ ಮೀನ್ಸ್ ಇಟ್ಸ್ ಮೈ ಹ್ಯಾಬಿಚುವಲ್ ಆ್ಯಕ್ಷನ್. ಐ ರೀಡ್ ನ್ಯೂಸ್ ಪೇಪರ್, ಇಟ್ ಈಸ್ ಮೈ ಹಾಬಿ. ಐ ಪೇಂಟ್, that means again it's a hobby. ನೋಡಿ, ಈ ಥರ ವಿಷಯಗಳನ್ನು ನಾವು ಯಾವಾಗ ಬಳಸ್ತೀವೋ ಅದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೇವೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂಡಿಕೇಟ್ಸ್ ದ ಆ್ಯಕ್ಷನ್ which has happened in the past, which is happening in the present and which will continue. It will not stop. It is going to continue in the future. In the same way, we always speak about universal truth. What is this universal truth? For example, if I say God is great, it's a universal truth. If I say the sun rises in the east, the sun sets in the west, it's universal truth. The stars shine in the sky, it's a universal truth. If I say I go to college, it's a habitual action. ಸೊ ಅಂಥ ಒಂದು ಟೆನ್ಸಿಗೆ ನಾವು ಏನಂತ ಯೂಸ್ ಮಾಡ್ತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಯಾವಾಗಲೂ, ಈಗಲೂ, ಯಾವಾಗಲೂ, ಮುಂದೆನೂ ನಡೆಯುವಂಥದ್ದು, ಅದು ಚೇಂಜೇ ಆಗಲ್ಲ ಅಂಥದ್ದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ನಾವು ಬಳಸ್ತೀವಿ. ಮತ್ತು ಈ ಪ್ರಪಂಚದಲ್ಲಿ ಇರುವಂತಹ ಜಗತ್ತಿನಲ್ಲಿ ನಡೆಯುವಂಥದ್ದು, ಯಾವಾಗಲೂ ನಡೆಯುವಂಥದ್ದು, ಅದು ಯೂನಿವರ್ಸಲ್ ಆಗಿ ಯಾವಾಗಲೂ ನಡೆಯುತ್ತೆ. ಅದಕ್ಕೆ ನಾವು ಏನನ್ನು ಯೂಸ್ ಮಾಡ್ತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಮ್ಯಾಮ್ ಇಷ್ಟೆಲ್ಲ ಹೇಳಿದ್ರಿ, ಈಗ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಸೆಂಟೆನ್ಸ್ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನಿಮ್ಮ ಮೈಂಡಲ್ಲಿ ಇರ್ಬೋದು ಸ್ಟೂಡೆಂಟ್ಸ್. ಸೊ ಈ ಸೆಂಟೆನ್ಸನ್ನು ನಾವು ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಇದಕ್ಕೊಂದು ಫಾರ್ಮ್ ಇರುತ್ತೆ. ಅಂದರೆ ಈ ಸೆಂಟೆನ್ಸ್ ಪ್ಯಾಟರ್ನ್, ವಾಕ್ಯ ರಚನೆ
ಯಾವ ಥರ ಮಾಡಬೇಕು, ಯಾವುದಾದ್ಮೇಲೆ ಯಾವುದನ್ನು ಬರಬೇಕು ಅಂತ ನಾನು ಡೀಟೇಲ್ ಆಗಿ ಇಲ್ಲಿ ಹೇಳಿದ್ದೇನೆ. ಇದನ್ನು ಬೇಕಾದರೆ ನೀವು ನೋಟ್ಸಲ್ಲಿ ಬರ್ಕೊಳ್ಳಿ. ನೀವು ನೋಟ್ಸಲ್ಲಿ ಬರ್ಕೊಂಡು ಈ ಒಂದು ಫಾರ್ಮಿನ ಪ್ರಕಾರನೇ ನಿಮ್ಮ ವಾಕ್ಯ ರಚನೆನ ಮಾಡಬೇಕು. ಓಕೆನಾ ಸ್ಟೂಡೆಂಟ್ಸ್? ಈಗ ನೋಡಿ, ಸಬ್ಜೆಕ್ಟ್ ಅಂದರೆ ನಾವೀಗ ಆಲ್ರೆಡಿ ತುಂಬ ಚೆನ್ನಾಗಿ ಡಿಸ್ಕಸ್ ಮಾಡಿದ್ದೇವೆ ನಮ್ಮ ಪರ್ಸನಲ್ ಪ್ರೊನೌನ್ಸಿನ ಬಗ್ಗೆ. ನಮ್ಮ ಸಬ್ಜೆಕ್ಟ್ಸ್, ನಮ್ಮ ಎಲ್ಲ ಫ್ರೆಂಡ್ಸ್, ನಮ್ಮ 7 ಜನ ಫ್ರೆಂಡ್ಸ್ ಯಾರಿದ್ದಾರೆ, ಐ, ವಿ, ಯು, ಹಿ, ಶಿ, ಇಟ್ ಆ್ಯಂಡ್ ದೇ, ಇವ್ರನ್ನೆಲ್ಲ ಮತ್ತೆ ಕರ್ಕೊಂಬರೋಣ ಆಯಿತಾ. ಇವ್ರನ್ನೆಲ್ಲ ಸೇರಿಸ್ಕೊಂಡು ಒಂದೊಂದಾಗಿ ವಿಭಜಿಸಿ ನಾವೇನು ಮಾಡೋಣ, ವಾಕ್ಯಗಳನ್ನು ರಚನೆ ಮಾಡೋಣ. ಯಾವುದರಲ್ಲಿ? ಈಗ ಸದ್ಯಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ. ಈಗ ನಾನು ಸಿ ಐ ಹ್ಯಾವ್ ಬ್ರಾಟ್ ಐ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್ ಹಿಯರ್. Once I have already told you some example. One simple example I have written here. She drinks coffee ಅಂತ ಇದೆ. ಸಿ ನಾನು ಹೇಳಿದ ಹಾಗೆ verb with s is singular. He, she, it ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಸ್ಟೂಡೆಂಟ್ಸ್, ಇದನ್ನು ನೋಟ್ ಮಾಡ್ಕೊಳ್ಳಿ. A verb with s is always considered as singular, whereas a noun with s is plural. He, she, it. ಈ ಸಿಂಗ್ಯುಲರ್ ಪ್ರೊನೌನ್ಸ್ ಏನಿರುತ್ತಲ್ಲ, ಸಬ್ಜೆಕ್ಟ್ಸ್, ದೇ ವಿಲ್ ಆಲ್ವೇಸ್ ಟೇಕ್ ಸಿಂಗ್ಯುಲರ್ ವರ್ಬ್ಸ್. ಸೊ ಹಾಗಾಗಿ ಇದೊಂದು ನೀವು ನೋಟ್ ಮಾಡ್ಕೊಳ್ಳೇಬೇಕಾಗಿರೋದು. ಶಿ ಡ್ರಿಂಕ್ಸ್ ಕಾಫಿ. ಸೊ ಶಿ ಯಾರೋ ಒಬ್ಳು ನಮ್ಮ ಫ್ರೆಂಡ್. ಸೊ ಶಿ ಡ್ರಿಂಕ್ಸ್ ಕಾಫಿ. ವಿ ಆರ್ ಆ್ಯಕ್ಚುಲಿ ಹಿಂಟಿಂಗ್ ಅಬೌಟ್ ಹರ್ ವಾಟ್? ಹ್ಯಾಬಿಚುವಲ್ ಆ್ಯಕ್ಷನ್. ವೆರಿ ಗುಡ್, ಯು ಗಾಟ್ ಇಟ್ ರೈಟ್. ಶಿ ಡ್ರಿಂಕ್ಸ್ ಕಾಫಿ. ಓಕೆ, ಸೊ ಇಟ್ ಈಸ್ ಹರ್ ಹ್ಯಾಬಿಟ್. ಸೊ ಇಲ್ಲಿ ನಾನು ಆಲ್ರೆಡಿ ಗ್ರಾಮ್ಯಾಟಿಕಲಿ ಹೇಳಿದ ಹಾಗೆ ಹಿ, ಶಿ, ಇಟ್ ಮಾತ್ರ ಎಸ್ ಅನ್ನು ಬಳಸ್ಕೋತಾರೆ. ಸೊ ಎಸ್ ಅನ್ನು ಬಳಸ್ಕೊಂಡಾಗ ಅದೇನಾಗುತ್ತೆ, ಸಿಂಗ್ಯುಲರ್ ವರ್ಬ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಇಲ್ಲಿ ಸೆಂಟೆನ್ಸಸ್ ಕೈಂಡ್ಸನ್ನು ಒಂಚೂರು ನಾವು ತಿಳ್ಕೊಳ್ಳೋಣ. ಸೆಂಟೆನ್ಸಲ್ಲಿ ನಮಗೆ ಅಸರ್ಟಿವ್ ಸೆಂಟೆನ್ಸ್ ಇರುತ್ತೆ, ನಮಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಅದರ ನೆಗೆಟಿವ್ ಸೆಂಟೆನ್ಸಸ್ ಫಾರ್ಮ್ ಮಾಡ್ತೀವಿ. ಓಕೆ, ಅದರ ಇಂಟ್ರಾಗೇಟಿವ್ ಸೆಂಟೆನ್ಸ್ ನಾನು ಈಗ ಆಲ್ರೆಡಿ ಹೇಳಿದೆ. ಇಂಪರೇಟಿವ್ ಸೆಂಟೆನ್ಸಸ್ನ ನಾವು ಫಾರ್ಮ್ ಮಾಡ್ತೀವಿ. ಇಲ್ಲಿ ಕೆಲವೊಂದು ಸೆಂಟೆನ್ಸ್ ಟೈಪ್ಸನ್ನ ನಾನು ಕೊಟ್ಟಿದ್ದೇನೆ. ಶಿ ಡ್ರಿಂಕ್ಸ್ ಕಾಫಿ ಅಂತ ಇದೆ. ಶಿ ಡ್ರಿಂಕ್ಸ್ ಕಾಫಿ ಇದು ಅಸರ್ಟಿವ್ ಸೆಂಟೆನ್ಸ್. ಈ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಏನು? ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಪ್ಲೇನ್ ಸ್ಟೇಟ್ಮೆಂಟ್, ಸಾಮಾನ್ಯ ವಾಕ್ಯಗಳು. ಸಾಮಾನ್ಯ ವಾಕ್ಯಗಳಿಗೆ ನಾವೇನಂತ ಹೇಳ್ತೀವಿ? ಅಸರ್ಟಿವ್ ಸೆಂಟೆನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಸೊ ಶಿ ಡ್ರಿಂಕ್ಸ್ ಕಾಫಿ ಸಿಂಪಲ್ ಪ್ರೆಸೆಂಟ್ ಟೆನ್ಸೇ ಹೌದು, ಸೆಂಟೆನ್ಸೇ. ಆದರೆ ಅದರಲ್ಲಿ ಟೆನ್ಸಿನ ಸೆಂಟೆನ್ಸ್ ಯಾವುದದು? ಅಸರ್ಟಿವ್ ಫಾರ್ಮಲ್ಲಿ ಇದೆ. ಸೆಂಟೆನ್ಸಲ್ಲಿ ವಾಕ್ಯ ಏನಾಗಿದೆ? ಅಸರ್ಟಿವ್ ಫಾರ್ಮಲ್ಲಿ ಇದೆ. ಟೆನ್ಸ್ ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಸೆಂಟೆನ್ಸಸ್ ಮಾಡ್ತಾ ಇದ್ದೀವಿ. ಆದರೆ ಅದು ಯಾವ ಸೆಂಟೆನ್ಸಲ್ಲಿದೆ? ಸಾಮಾನ್ಯ ವಾಕ್ಯದಲ್ಲಿದೆ, ಅಸರ್ಟಿವ್ ಸೆಂಟೆನ್ಸಲ್ಲಿ ಇದೆ ಸ್ಟೂಡೆಂಟ್ಸ್. ಸೊ ಈಗ ನೋಡಿ, ಇದರ ನೆಗೆಟಿವ್ ಫಾರ್ಮನ್ನು ನಾವು ಮಾಡೋಣ. ನೆಗೆಟಿವ್ ಫಾರ್ಮ್ ಅಂದರೆ ನೋ, ನೆವರ್, ನನ್ ಅಂತ ಹೇಳೋವಂಥದ್ದು. ಸೊ ಶಿ ಡ್ರಿಂಕ್ಸ್ ಕಾಫಿ ಅಂತ ಇದೆ. ಇದರ ನೆಗೆಟಿವ್ ಫಾರ್ಮ್ ಈಗ ಆಲ್ರೆಡಿ ನಾನು ಕೊಟ್ಟಿದ್ದೇನೆ. ಸೊ ಯು ಕ್ಯಾನ್ ಗೆಸ್ ಇಸ್ ವೆರಿ ವೆಲ್. ಶಿ ಡಸಂಟ್ ಡ್ರಿಂಕ್ ಕಾಫಿ. ಸೊ ಇಲ್ಲಿ ನಾವು ಏನನ್ನ ಚೇಂಜ್ ಮಾಡ್ತೇವೆ? ಶಿ, ನಾನೀಗ ಆಲ್ರೆಡಿ ಹೇಳಿದ್ದೆ ನಿಮಗೆ, ಹಿ, ಶಿ, ಇಟ್ ಡೂ ಫಾರ್ಮಲ್ಲಿ ಡಸನ್ನೇ ತಗೊಳುತ್ತೆ. ಸೊ ಇಲ್ಲಿ ನೆಗೆಟಿವ್ ಅಂದರೆ ನಾಟನ್ನು ನಾವು ಯೂಸ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ not with does, so that will take as doesn't. Doesn't here is a contracted form of does plus not. She doesn't drink coffee. ಸೊ ಈಗ ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಇದರ ನೆಗೆಟಿವ್ ಫಾರ್ಮ್ ಏನಾಗುತ್ತೆ? ನೆಗೆಟಿವ್ ಸೆಂಟೆನ್ಸ್ ಏನಾಗುತ್ತೆ? ಶಿ ಡಸಂಟ್ ಡ್ರಿಂಕ್ ಕಾಫಿ ಆಗುತ್ತೆ. ನೆಕ್ಸ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಬರೋಣ. Does she drink coffee? What is this interrogative sentence? First, you'll have to understand what is this interrogative sentence. Interrogative sentence is framing questions. ಪ್ರಶ್ನಾರ್ಥಕ ಅಂತ ಪ್ರಶ್ನೆಗಳನ್ನು ಸೂಚಿಸುವಂತಹ ವಾಕ್ಯಗಳಿಗೆ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಸೊ ಇಂಟ್ರಾಗೇಟಿವ್ ಇದೇ ಸೆಂಟೆನ್ಸನ್ನು, ಅಸರ್ಟಿವ್ ಸೆಂಟೆನ್ಸನ್ನು ನಾವು ನೆಗೆಟಿವ್ ಮಾಡಿದ್ವಿ. ಇದೇ ಅಸರ್ಟಿವ್ ಸೆಂಟೆನ್ಸ್ನ ಇಂಟ್ರಾಗೇಟಿವ್ ಮಾಡೋಣ. ಲೆಟ್ ಅಸ್ ಟ್ರೈ ಆ್ಯಂಡ್ ಸಿ ಇಫ್ ವಿ ಕ್ಯಾನ್ ಫ್ರೇಮ್ ಆ್ಯನ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಯೂಸಿಂಗ್ ದಿಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಸರ್ಟಿವ್ ಸೆಂಟೆನ್ಸ್. Got it right. Does she drink coffee? So now you can ask me, ma'am, ಇಲ್ಲಿ ಡ್ರಿಂಕ್ಸ್ ಹೋಗಿ ಡ್ರಿಂಕ್ ಆಗಿದೆ. ಯಾಕೆ ಗೊತ್ತಾ? ಡಸ್ಸನ್ನು ನಾವು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಅಲ್ಲಿ ಡ್ರಿಂಕ್ಸ್ ಬರೋದಿಲ್ಲ ಸ್ಟೂಡೆಂಟ್ಸ್. ಗ್ರಾಮ್ಯಾಟಿಕಲಿ ಅದು ತಪ್ಪಾಗುತ್ತೆ. ಸೊ ಡಸ್ ಶಿ ಬಂದಾಗ ಡ್ರಿಂಕ್ಸ್ ಏನಾಗುತ್ತೆ? ಪ್ಲೂರಲ್ ಫಾರ್ಮ್ ಆಗುತ್ತೆ. ಡಸ್ ಶಿ ಡ್ರಿಂಕ್
ಕಾಫಿ. ಸೊ ಅ ಕ್ವೆಶ್ಚನ್, ನೀವು ಯಾವಾಗಲೂ ಒಂದು ಪ್ರಶ್ನೆಯನ್ನು ಹಾಕಿದಾಗ ಕ್ವೆಶ್ಚನ್ ಮಾರ್ಕ್ ಹಾಕಲೇಬೇಕು. ಡಸ್ ಶಿ ಡ್ರಿಂಕ್ ಕಾಫಿ? ಕಾಫಿ ಕುಡಿತಾಳ ಅವಳು ಅಂತ ಕೇಳೋದು, ಕ್ವೆಶ್ಚನ್ ಮಾರ್ಕ್. ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಯಿತು. ಯಾಕೆ ಕ್ವೆಶ್ಚನ್ ಮಾರ್ಕ್ ಅಂತ ಸ್ಟ್ರೆಸ್ ಮಾಡಿದೆ ಅಂದರೆ, ಕ್ವೆಶ್ಚನ್ ಮಾರ್ಕ್ ಹಾಕದೇ ಇದ್ದರೆ ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗೋದಿಲ್ಲ. ವೆನ್ ಯು ರೈಟ್ ಇಟ್ ಯು ಹ್ಯಾವ್ ಟು ಪುಟ್ ಅ ಕ್ವೆಶ್ಚನ್ ಮಾರ್ಕ್. ಅದೇ ನೀವು ಹೇಳಬೇಕಾದ್ರೆ ನೀವು ಕ್ವೆಶ್ಚನ್ ಥರನೇ, ಪ್ರಶ್ನೆ ಥರನೇ ಕೇಳಬೇಕು. ಡಸ್ ಶಿ ಡ್ರಿಂಕ್ ಕಾಫಿ ಅಂತ ಕೇಳಬೇಕಾಗತ್ತೆ. ನೋಡಿ, ಒಂದು ಸೆಂಟೆನ್ಸಲ್ಲಿ ನಾವು ಎಷ್ಟು ರೀತಿ ಸೆಂಟೆನ್ಸಸ್ನ ಮಾಡ್ಬೋದು ಅಂತ. ಈಗ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಬರೋಣ. ಲೆಟ್ ಅಸ್ ಲುಕ್ ಇನ್ ಟು ದ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಸೊ ಯು ಹ್ಯಾವ್ ಲರ್ನ್ ನೆಗೆಟಿವ್, ಇಲ್ಲಿ ಇಂಟ್ರಾಗೇಟಿವ್. ಇದು ಎರಡನ್ನ ಕ್ಲಬ್ ಮಾಡಿದ್ರೆ ನಮಗೆ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಸೊ ನೆಗೆಟಿವ್ ಇಂಟ್ರಾಗೇಟಿವ್ ಏನಾಗ್ಬೋದು? ಡಸಂಟ್ ಶಿ ಡ್ರಿಂಕ್ ಕಾಫಿ? ವೆರಿ ಗುಡ್. ಡಸಂಟ್ ಅಂದರೆ ಏನು? ಡಸ್ ಶಿ ನಾಟ್. ಇನ್ ಅ ಕಾಂಟ್ರಾಕ್ಟೆಡ್ ಫಾರ್ಮ್ ಏನಾಯಿತು? ಡಸಂಟ್ ಶಿ ಡ್ರಿಂಕ್ ಕಾಫಿ. ಓಕೆ ಗೈಸ್, ಐ ಥಿಂಕ್ ಐ ಮೇಡ್ ಇಟ್ ಕ್ಲಿಯರ್. ಇಲ್ಲಿ ಡಸ್ ಶಿ ನಾಟ್ ಅಂತ ಕೂಡ ನೀವು ಬರೀಬಹುದು ಸಿಂಪಲ್ ಫಾರ್ಮಲ್ಲಿ ಬರೆದ್ರೆ. ಅದೇ ಅದ್ರ ಕಾಂಟ್ರಾಕ್ಟೆಡ್ ಫಾರ್ಮ್ ಆದಾಗ ಏನಾಗುತ್ತೆ? ಡಸಂಟ್ ಶಿ ಡ್ರಿಂಕ್ ಕಾಫಿ. Okay guys, I think I made it clear once again. See, we have learnt about simple present tense today, and we have seen the form subject plus present tense form of main verb. If I have not told you before, I'll come back to this form students. Subject plus present tense form of main verb. Nama V1 form nimige nenpirbodu. I have spoken about the main verb and the V1, V2, V3 form. So subject plus present tense form of main verb. All these are present tense form of main verb. So ee form anna ಬಳಸ್ಕೊಂಡು we have framed assertive, negative, interrogative and negative interrogative sentences. How good is that? So in one tense we have learned to frame 4 different types of sentences. So I'm very happy students, you should work more on it. I think you will definitely learn to speak and write better English. So let's move on to the next one, present continuous tense. What is this present continuous tense? Present continuous tense means the action will be happening at the time of speaking. ಈಗ ನಾನು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೇನೆ, ಐ ಆಮ್ ಟೀಚಿಂಗ್, ನಾನು ಕಲಿಸ್ತಾ ಇದ್ದೇನೆ, ನೀವು ಕಲಿತಾ ಇದ್ದೀರಾ. ಈ ಕ್ರಿಯೆ ಏನಾಗ್ತಾ ಇದೆ? ಪ್ರಸ್ತುತವಾಗಿ ನಡೀತಾ ಇದೆ. ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ವೆನ್ ದ ಆಕ್ಷನ್ of the speaker is continuous at the time of speaking, we call it as present continuous tense. Let us look at the form. ಈಗ ಈ ವಾಕ್ಯ ರಚನೆ ಯಾವ ರೀತಿ ಮಾಡೋದು ಅಂತ ನೋಡೋಣ. Form is subject plus be form of verb in present tense plus main verb plus ing. Let's do a quick, recap. What are these be form of verb in present tense? Come on. Be form of verb in present tense. Very good. Am, is and are. Very good. Am, is and are. So am, is and are na ಬಳಸ್ಕೊಂಡು main verb, any main verb. ಓಕೆ, ಮೇನ್ ವರ್ಬ್ಸಿನ ಲಿಸ್ಟ್ ನಾನು ಕೆಲವೊಂದನ್ನು ಕೊಟ್ಟಿದ್ದೆ. ನಿಮ್ಮ ವರ್ಕ್ ಬುಕ್ಕಲ್ಲಿ ಹಿಂದ್ಗಡೆ ಲಿಸ್ಟ್ ಆಫ್ ಇರ್ರೆಗ್ಯುಲರ್ ವರ್ಬ್ಸ್ ಕೂಡ ಇರುತ್ತೆ, ನಿಮ್ಮ ಗ್ರಾಮರ್ ಬುಕ್ಸಲ್ಲಿ ಸಿಗುತ್ತೆ. ಮೇನ್ ವರ್ಬ್ಸನ್ನು ಬಳಸ್ಕೊಂಡು ಅದಕ್ಕೆ ನೀವು ING ಆ್ಯಡ್ ಮಾಡಬೇಕು. ING ಯಾಕೆ ಆ್ಯಡ್ ಮಾಡಬೇಕು ಹೇಳಿ? ING ಆ್ಯಡ್ ಮಾಡಿದಾಗ ಕಂಟಿನ್ಯೂಯಸ್ ಫಾರ್ಮ್ ಆಗುತ್ತೆ ಸ್ಟೂಡೆಂಟ್ಸ್. ಐ ಥಿಂಕ್ ಐ ಮೇಡ್ ಇಟ್ ಕ್ಲಿಯರ್. Subject plus be form of verb in present tense, am, is, are plus main verb, any main verb plus ing will give you present continuous tense. How good is that? So let's look at first example now. Now, as I already told you before, we have assertive sentence, we have negative sentence, interrogative sentence and negative interrogative sentence. Let's look at the first one, assertive sentence. Assertive sentence alli I have already framed one example. We are working. Very simple example to make you understand it better. ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕಂತಂದ್ರೆ ಇದನ್ನ ಯಾವ ರೀತಿ ನಾವು ಡಿವೈಡ್ ಮಾಡಿದೀವಿ ಅಂತ ನೋಡೋಣ. ವಿ ಹಿಯರ್ ಇಸ್ ಅ ಸಬ್ಜೆಕ್ಟ್. ನಮ್ಮ ಫಾರ್ಮ್ ನೋಡ್ಕೊಳ್ಳಿ. ವಿ ಹಿಯರ್ ಇಸ್ ಅ ಸಬ್ಜೆಕ್ಟ್. ಆರ್ ಹಿಯರ್ ಇಸ್ ಬಿ ಫಾರ್ಮ್ ಆಫ್ ವರ್ಬ್ ಇನ್ ಪ್ರೆಸೆಂಟ್ ಟೆನ್ಸ್. ನಾನು ನಿಮಗೆ ಮುಂಚೆನೇ ಹೇಳಿದಾಗೆ ವಿ ಜೊತೆಗೆ ಆರೇ ಬರುತ್ತೆ, ಬಿ ಫಾರ್ಮ್ ಆಫ್ ವರ್ಬ್ ಇನ್ ಪ್ರೆಸೆಂಟ್ ಟೆನ್ಸ್. ಈಗ ವರ್ಕ್ ಏನು? ವರ್ಕ್ ಹಿಯರ್ ಇಸ್ ದ ಮೇನ್ ವರ್ಬ್.
ಅದ್ರ ಜೊತೆಗೆ ನಾವು ING ಫಾರ್ಮ್ನ ಆ್ಯಡ್ ಮಾಡಿದ್ದೀವಿ. ಸೊ ಆಸ್ ಸಿಂಪಲ್ ಆಸ್ ದ್ಯಾಟ್ ವಿ ವಿಲ್ ಗೆಟ್ ವಿ ಆರ್ ವರ್ಕಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್. ವೆರಿ ಗುಡ್. ನೆಕ್ಸ್ಟ್, let us frame a negative form of this we are working. We aren't working. As simple as that. Or simple, ನಾನಿಲ್ಲಿ ಸಿಂಪಲ್ ಫಾರ್ಮಲ್ಲಿ ಮಾಡಿದ್ದೀನಿ, we are not working. Or you can also make it as we aren't working. Let's frame the interrogative form. ಇದನ್ನು ಪ್ರಶ್ನೆಯಾಗಿ ಟ್ರೈ ಮಾಡಿ ಸೆಂಟೆನ್ಸನ್ನು ಟ್ರೈ ಮಾಡಿ ನೋಡೋಣ. ಆರ್ ವಿ ವರ್ಕಿಂಗ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇನ್ನೊಂದು ಯು ಹ್ಯಾವ್ ಟು ಮೇಕ್ ಅ ನೋಟ್ ಆಫ್, ಇಲ್ಲಿ ಆ ಸೆಂಟೆನ್ಸಿನ ಪ್ಯಾಟರ್ನ್ ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ. ಆ ಹೆಲ್ಪಿಂಗ್ ವರ್ಬ್ ಏನಾಗುತ್ತೆ, ಸಬ್ಜೆಕ್ಟಿನ ಪ್ಲೇಸ್ ತೊಗೊಂಡ್ಬಿಡುತ್ತೆ, ಸಬ್ಜೆಕ್ಟ್ ಸೆಕೆಂಡ್ ಪ್ಲೇಸ್ಗೆ ಬಂದ್ಬಿಡುತ್ತೆ. ಕ್ವೆಶ್ಚನ್ ಮಾಡಬೇಕಾದ್ರೆ ಇದೇ ರೀತಿ ಆಗುತ್ತೆ. ಸೊ ಯು ಶುಡ್ ಆಲ್ವೇಸ್ ಮೇಕ್ ಅ ನೋಟ್ ಆಫ್ ಇಟ್. ಸೊ ಆರ್ ವಿ ವರ್ಕಿಂಗ್? ಎಸ್, ಆರ್ ವಿ ವರ್ಕಿಂಗ್? ಅ ಕ್ವೆಶ್ಚನ್. Let us change this into negative interrogative sentence. Are we not working? ನಾವು ಮಾಡ್ತಾ ಇಲ್ವಾ, ನಾವು ಕೆಲಸ ಮಾಡ್ತಾ ಇದ್ದೇವಾ, ನಾವು ಕೆಲಸ ಮಾಡ್ತಾ ಇಲ್ವಾ ಅಂತ ಕೇಳೋದು. ಸೊ ಇದನ್ನು ನಾವು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೇವೆ. ಯಾವುದರಲ್ಲಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸ್ಟೂಡೆಂಟ್ಸ್. ಸೊ ಐ ಥಿಂಕ್ ಐ ಮೇಡ್ ಇಟ್ ಕ್ಲಿಯರ್ ಟಿಲ್ ನೌ. ಯು ಹ್ಯಾವ್ ಕಮ್ ಅಕ್ರಾಸ್